ಸಿಟಿಯಲ್ಲಿ ಮತ್ತೊಂದು ಅಗ್ನಿ ದುರಂತ ಸಂಭವಿಸಿದೆ. ಕುಂಬಳಗೋಡು ಸಮೀಪದಲ್ಲಿರುವಂತಹ ರಾಮಸಂದ್ರದಲ್ಲಿ ಅಗ್ನಿ ಅನಾಹುತಕ್ಕೆ ಮೂವರು ಸಜೀವ ದಹನಗೊಂಡಿದ್ದಾರೆ. ಪರ್ಫ್ಯೂಮ್ ಗೋಡೌನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೂವರು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಕೊನೆ ಉಸಿರೆಳೆದಿದ್ದಾರೆ. ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ದುರಂತ. ಪರ್ಫ್ಯೂಮ್ ಗೋಡೌನ್ ಧಗಧಗ, ಮೂವರು ಸಜೀವ ದಹನ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅಗ್ನಿ ದುರಂತ ಸಂಭವಿಸಿದೆ. ಕುಂಬಳಗೋಡು ಸಮೀಪದಲ್ಲಿರುವಂತಹ ರಾಮಸಂದ್ರದಲ್ಲಿ ಅಗ್ನಿ ಅನಾಹುತಕ್ಕೆ ಮೂವರು ಸಜೀವ ದಹನಗೊಂಡಿದ್ದಾರೆ. ಪರ್ಫ್ಯೂಮ್ ಗೋಡೌನ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮೂವರು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಸುಗಂಧ ದ್ರವ್ಯಗಳನ್ನು ರೀಸೈಕ್ಲಿಂಗ್ ಮಾಡುವ ವೇಳೆ ಮೂವರು ಸಜೀವವಾಗಿ ಸುಟ್ಟು ಕರಕಲಾಗಿರುವ ಘಟನೆ ಬೆಂಗಳೂರು ಹೊರವಲಯದ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಸಂದ್ರ ಎನ್ನುವ ಗ್ರಾಮದಲ್ಲಿ ನಡೆದಿದೆ. ಇಂದು ಸುಮಾರು ಸಂಜೆ 4 ಗಂಟೆ ವೇಳೆಗೆ ಇಲ್ಲಿ ಬೆಂಕಿ ಹತ್ಕೊಂಡಿರೋದು ನೀವು ಗಮನಿಸಬಹುದು. ಇದೇ ಗೋಡೌನು, ಇದು ವಿಠಲ್ ಎನ್ನುವವರಿಗೆ ಸೇರಿದಂತಹ ಜಾಗ. ಇದನ್ನು ಸಲೀಂ ಎನ್ನುವ ವ್ಯಕ್ತಿ ಬಾಡಿಗೆಗೆ ಪಡೆದು ಕಳೆದ 1 ತಿಂಗಳ ಹಿಂದಿನಿಂದ ಇಲ್ಲಿ ಈ ಒಂದು ಗೋಡೌನನ್ನು ಆರಂಭ ಮಾಡಿದರು. ಅದರಲ್ಲಿರ್ತಕ್ಕಂತಹ ಆ ಒಂದು ಕೆಮಿಕಲ್ ಏನಿದೆ ಅದನ್ನು ಹೊರಗೆ ತೆಗೆದು ಆ ಅಲ್ಯೂಮಿನಿಯಂ ಏನಿದೆ ಅದನ್ನು ರೀಸೈಕ್ಲಿಂಗ್ಗೆ ಕಳಿಸೋ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಬೆಂಕಿಯ ಕೆನ್ನಾಲಿಗೆಗೆ ಇಲ್ಲಿ ಧಗಧಗನೆ ಹೊತ್ತಿ ಉರಿದಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು. ಆದರೆ ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಗಳಿಗೆ, ವಾಹನಗಳಿಗೆ ಹಾನಿಯಾಗಿತ್ತು. ಇನ್ನು ಬೆಂಕಿ ಮಧ್ಯೆ ಸಿಲುಕಿದ್ದಂತಹ 7ಕ್ಕೂ ಹೆಚ್ಚು ಮಂದಿಯನ್ನ ಸದ್ಯ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 6 ವರ್ಷದ ಬಾಲಕನಿಗೂ ಬೆಂಕಿ ತಗುಲಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಾನು ಆಟೋ ಹೊಡೆದುಕೊಂಡಿದ್ದೆ, ಮೈಂಡ್ ಅಲ್ಲಿ ಇದ್ದೆ. ಇವಾಗ ಜಸ್ಟ್ ಗೊತ್ತು, ಯಾರೋ ಬಂದು ಹೇಳಿದ್ರು ನಿಮ್ಮ ಮಗನಿಗೂ ಕರ್ಕೊಂಡು ಹೋಗ್ಬಿಟ್ಟು ಅವನ ಕೆಲಸಕ್ಕೆ ಅಂತ. ಅವನು ಇಷ್ಟೇ, ಅವನು ಸ್ಕೂಲ್ ಹೋಗೋದು, ಗೌಡ್ರೆಡ್ಡಿ ಸ್ಕೂಲ್ಗೆ ಹೋಗ್ತಾನೆ, 7ನೇ ಕ್ಲಾಸು. ಅವರು ಹುಡುಗರು ಕರ್ಕೊಂಡ್ ಬಂದ್ಬಿಟ್ಟಿರೋದು. ಕೆಲಸ ಏನಿಲ್ಲ ಸರ್, ಕೆಲ್ಸಕ್ಕೆ ಯಾಕೆ ಕಳ್ಸ, ನಾವು ಸ್ಕೂಲ್ಗೆ ಹೋಗಿ ಇವತ್ತು ಭಾನುವಾರ ಅಲ್ವಾ, ಕೆಲ್ಸಕ್ಕೆ ಅಂತ ಎಲ್ಲ ಆ ಹುಡುಗರ ಜೊತೆ ಕರ್ಕೊಂಡ್ ಬಂದ್ಬಿಟ್ಟು ಈ ತರ ಆಗೈತಂತ ಇವಾಗ ಜಸ್ಟ್ ನನ್ಗೆ ಗೊತ್ತಾದ ತಕ್ಷಣ ಓಡ್ ಬಂದಿರೋದು ನಾನು. ಇನ್ನು ಕ್ಷಣಕ್ಕೂ ಬೆಂಕಿ ವ್ಯಾಪಿಸೋದನ್ನ ಕಂಡು ಅಕ್ಕಪಕ್ಕದ ನಿವಾಸಿಗಳು ಗಾಬರಿಯಾದ್ರು. ತಕ್ಷಣವೇ ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಯಿತು. 4:45ರಿಂದ 5 ಗಂಟೆ ಒಳಗಡೆ ಬಿಸಿಲು ಜಾಸ್ತಿ ಅಲ್ವಾ, ಇವರು ಎಲ್ಲ ಮೆಟೀರಿಯಲ್ಗಳ್ನು ವೇಸ್ಟ್ ಸ್ಟಾಕ್ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲಿ ಅಲ್ಯೂಮಿನಿಯಂ ತೆಗೆದ್ಬಿಟ್ಟು ಅದನ್ನು ಸೇಲ್ ಮಾಡೋಕ್ಕಂತ ಇಟ್ಟಿದ್ರು. ಈಗ ಬೇಸಿಗೆ ಟೈಮ್ ಅಲ್ವಾ, ಇಮಿಡಿಯೇಟ್ ಆಗಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ ಅಷ್ಟೇ. ಎಕ್ಸ್ಪೈರ್ ಆಗಿರುತ್ತಲ್ಲ, ಎಕ್ಸ್ಪೈರ್ ಆಗಿರೋ ತೊಗೊಂಬಂದ್ಬಿಟ್ಟು ಇಲ್ಲಿ ಇವರು ಇದನ್ನು ಚೇಂಜ್ ಮಾಡ್ತಾ ಇದ್ರು. ಚೇಂಜ್ ಮಾಡುವಾಗ ಈಗ 1 ವೀಕ್ ಆಯ್ತು ಅಷ್ಟೇ ಓಪನ್ ಆಗಿ. ಸದ್ಯ ಘಟನೆ ಸಂಬಂಧ ಕುಂಬಳಗೋಡು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೂವರ ಮೃತದೇಹಗಳನ್ನ RR ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಘಟನೆ ಸಂಬಂಧ ಬೆಸ್ಕಾಂ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದು ಟ್ರಾನ್ಸ್ಫಾರ್ಮರ್ನಿಂದ ಬೆಂಕಿ ಕಾಣಿಸಿಕೊಂಡಿಲ್ಲ ಅಂತ ತಿಳಿಸಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.